ನೈಟ್ ಕದ್ದು ಮುಚ್ಚಿ ಗೆಳೆಯರನ್ನು ತನ್ನ ರೂಮ್ಗೆ ಕರೆಸಿಕೊಳ್ಳುತ್ತಿದ್ದಳು ವಿಧವೆ ಅತ್ತಿಗೆ. ಇವಳು ನಿಶಾ ಅಂತ. ನಿಶಾಳ ಗಂಡ ತೀರಿ ಹೋಗಿದ್ದು ಮನೆಯಲ್ಲಿ ನಿಶಾ ಹಾಗೂ ಅವಳ ಅತ್ತೆ ರೀಮಾ ಮಾತ್ರ ಇರುತ್ತಾರೆ. ಇನ್ನು ಇವಳು ನಿಶಾಳ ನಾದಿನಿ ಕೀರ್ತಿ ಅಂತ. ಕೀರ್ತಿ ಹೈಯರ್ ಸ್ಟಡಿಗೋಸ್ಕರ ಸಿಟಿಗೆ ಹೋಗಿದ್ದು ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರುತ್ತಾಳೆ. ಇನ್ನು ನಿಶಾ ಜೀವನೋಪಾಯಕ್ಕಾಗಿ ಮನೆಯಲ್ಲಿಯೇ ಟಿಫನ್ ಸರ್ವಿಸ್ ವರ್ಕ್ ಮಾಡುತ್ತಿದ್ದು 10 ಹುಡುಗರು ಅವಳನ್ನು ನೋಡುವ ಸಲುವಾಗಿ ಅವಳ ಮನೆಗೆ ಬರುತ್ತಿರುತ್ತಾರೆ. ಇನ್ನು ಅದರಲ್ಲಿ ಒಬ್ಬನಾದ ದೀಪಕ್ ಜೊತೆ ನಿಶಾಗೆ ಅಫೇರ್. ದೀಪಕ್ ಅಲ್ಲಿಂದ ವಾಪಸ್ ಹೋಗುವಾಗ ರೀಮಾ ಅವನನ್ನು ನೋಡಿ ಕಳ್ಳ ಮನೆಗೆ ನುಗ್ಗಿದ್ದಾನೆ ಅಂತ ಕೂಗಾಡಲು ಶುರು ಮಾಡಿದಾಗ ನಿಶಾ ಅಲ್ಲಿಗೆ ಬರುತ್ತಾಳೆ. ಅವಾಗ ರೀಮಾ, ಆ ಕಳ್ಳ ನಿನ್ನ ರೂಮಿನಿಂದಲೇ ಬರುತ್ತಿದ್ದ, ನೀನು ಅವನ ಜೊತೆ ಏನು ಮಾಡುತ್ತಿದ್ದೆ ಅಂತ ನಿಶಾಳನ್ನು ಕೇಳಿದಾಗ ನಿಶಾ, ಇಲ್ಲ, ನಾನು ಡೋರ್ ಲಾಕ್ ಮಾಡಿ ಮಲಗಿದ್ದೆ, ನಿಮಗೆ ಏನೋ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿ ಇನ್ಮೇಲೆ ನಿಮ್ಮನ್ನು ಕೂಡ ನಿಮ್ಮ ಮಗನ ಹತ್ತಿರ ಕಳಿಸಲೇಬೇಕು ಅಂತ ಅಂದುಕೊಳ್ಳುತ್ತಾಳೆ. ಮರುದಿನ ರೀಮಾ ನಿಶಾಳ ಕೈಯಲ್ಲಿದ್ದ ಡೈಮಂಡ್ ರಿಂಗ್ ನೋಡಿ ಶಾಕ್ ಆಗಿ ಇದು ಎಲ್ಲಿಂದ ಬಂತು ಅಂತ ಕೇಳುತ್ತಾಳೆ. ಅವಾಗ ನಿಶಾ, ಇದನ್ನು ನಾನು ಒಂದು ಕ್ವಿಜ್ ಕಾಂಟೆಸ್ಟ್ನಲ್ಲಿ ಗೆದ್ದಿದ್ದೇನೆ ಅಂತ ಹೇಳಿ ಹೋದಾಗ ರೀಮಾಗೆ ಅವಳ ಮೇಲೆ ಡೌಟ್ ಬರುತ್ತದೆ. ನಂತರ ನಿಶಾ ದೀಪಕ್ ಜೊತೆ ಫೋನಿನಲ್ಲಿ ಮಾತನಾಡಿ ದೀಪಕ್ನ ಫ್ರೆಂಡ್ ಗೌತಮ್ಗೂ ಕೂಡ ಕಾಲ್ ಮಾಡಿ ನೀನು ನನಗೇನು ಗಿಫ್ಟ್ ಕೊಡುತ್ತೀಯಾ ಅಂತ ಕೇಳುತ್ತಾಳೆ. ಅವಾಗ ಗೌತಮ್, ಅದು ಸರ್ಪ್ರೈಸ್ ಇದೆ, ಅಲ್ಲಿಗೆ ಬಂದ ಮೇಲೆ ನಿನಗೆ ಗೊತ್ತಾಗುತ್ತದೆ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ನಂತರ ನಿಶಾ ಕಾಲು ಜಾರಿ ಬೀಳುವಾಗ ಕಿಶೋರ್ ಅನ್ನುವ ಮತ್ತೊಬ್ಬ ಯುವಕ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಅವಾಗ ಶಾಕ್ ಆದ ನಿಶಾ, ನೀನು ಯಾರು, ಇಲ್ಲೇನು ಮಾಡುತ್ತಿದ್ದೀಯಾ ಅಂತ ಕಿಶೋರ್ನನ್ನು ಕೇಳಿದಾಗ ರೀಮಾ, ಇವನು ಈಗ ತಾನೇ ನಮ್ಮ ಮನೆಯ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದಾನೆ, ಇವನು ನಾನು ಮಾರ್ಕೆಟ್ನಿಂದ ಬರುವುದನ್ನು ನೋಡಿ ನನಗೆ ಹೆಲ್ಪ್ ಮಾಡಲು ಇಲ್ಲಿಗೆ ಬಂದಿದ್ದಾನೆ ಅಂತ ನಿಶಾಗೆ ಹೇಳುತ್ತಾಳೆ. ಆವಾಗ ನಿಶಾ, ನನ್ನದು ಸ್ವಲ್ಪ ಹೊರಗಡೆ ಕೆಲಸವಿದೆ ಅಂತ ರೀಮಾಗೆ ಹೇಳಿ ಗೌತಮ್ ಹತ್ತಿರ ಹೋದಾಗ ಗೌತಮ್ 4 ಲಕ್ಷ ಬೆಲೆ ಬಾಳುವ ಗೋಲ್ಡನ್ ನೆಕ್ಲೆಸ್ ನಿಶಾಗೆ ಗಿಫ್ಟ್ ಮಾಡುತ್ತಾನೆ. ಆವಾಗ ಖುಷಿಯಾದ ನಿಶಾ ಅವನಿಗೂ ಸ್ವರ್ಗ ಸುಖ ತೋರಿಸಲು ಶುರು ಮಾಡಿದಾಗ ಈ ಕಡೆ ಕಿಶೋರ್ ನಿಶಾಳನ್ನೇ ನೆನಪಿಸಿಕೊಳ್ಳುತ್ತಾ ಮಲಗುತ್ತಾನೆ. ನಂತರ ಕೀರ್ತಿ ಹಾಸ್ಟೆಲ್ನಿಂದ ವಾಪಸ್ ಮನೆಗೆ ಬಂದು ಕಿಶೋರ್ನನ್ನು ನೋಡಿ ಅವನ ಮೇಲೆ ಮನಸ್ಸಾಗಿ ಅವನ ಹತ್ತಿರ ಹೋಗಿ, ನೀವು ತುಂಬಾ ಒಳ್ಳೆಯವರಿದ್ದೀರಂತೆ, ಹಾಗಂತ ಅಮ್ಮ ನನಗೆ ಪದೇ ಪದೇ ಹೇಳುತ್ತಿರುತ್ತಾರೆ ಅಂತ ಕಿಶೋರ್ಗೆ ಹೇಳುತ್ತಾ ತನ್ನ ಪರಿಚಯ ಮಾಡಿಕೊಳ್ಳುತ್ತಾಳೆ. ಮರುದಿನ ದೀಪಕ್ ನಿಶಾಳ ಜೊತೆ ವಿಡಿಯೋ ಕಾಲ್ ಮಾಡುವಾಗ ಗೌತಮ್ ಅದನ್ನೆಲ್ಲ ನೋಡಿ ನಿನಗೂ ನಿಶಾಳ ಜೊತೆ ಅಫೇರ್ ಇದೆಯಾ ಅಂತ ಕೇಳುತ್ತಾನೆ. ಅವಾಗ ದೀಪಕ್, ಅಫೇರ್ ಅಷ್ಟೇ ಅಲ್ಲ, ನಾನು ಅವಳಿಗೆ ಸಾಕಷ್ಟು ದುಬಾರಿಯ ಗಿಫ್ಟ್ಗಳನ್ನು ಕೂಡ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಗೌತಮ್, ನಾನು ಕೂಡ ಕೊಟ್ಟಿದ್ದೇನೆ ಅಂತ ಹೇಳುತ್ತಾನೆ. ಅವಾಗ ದೀಪಕ್, ನಾನು ನಿಶಾಳನ್ನು ಸುಮ್ಮನೆ ಬಿಡಲ್ಲ ಅಂತ ಕೋಪ ಮಾಡಿಕೊಂಡಾಗ ಗೌತಮ್, ನಾವೇನು ಅವಳನ್ನು ಮದುವೆಯಾಗುತ್ತೀವಾ, ಎಲ್ಲಿಯವರೆಗೆ ಅವಳಿದ್ದಾಳೋ ಅಲ್ಲಿಯವರೆಗೆ ಎಂಜಾಯ್ ಮಾಡೋಣ, ಸುಮ್ಮನಿರು ಅಂತ ಅವನಿಗೆ ಸಮಾಧಾನ ಮಾಡುತ್ತಾನೆ. ನಂತರ ರೀಮಾ ನಿಶಾಳ ಹತ್ತಿರವಿದ್ದ ಗೋಲ್ಡನ್ ನೆಕ್ಲೆಸ್ ನೋಡಿ ಶಾಕ್ ಆಗಿ ನಿನ್ನ ಹತ್ತಿರ ಇದು ಹೇಗೆ ಬಂತು ಅಂತ ಕೇಳುತ್ತಾಳೆ. ಅವಾಗ ನಿಶಾ, ಇದು ನಕಲಿ ಅಂತ ಹೇಳಿದಾಗ ರೀಮಾ, ನನಗೆ ಯಾವುದು ಅಸಲಿ ಯಾವುದು ನಕಲಿ ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳುತ್ತಾಳೆ. ಅವಾಗ ಅಲ್ಲಿಗೆ ಬಂದ ಕೀರ್ತಿ, ಹೇಗೆ ಅತ್ತಿಗೆ ಮೇಲೆ ಡೌಟ್ ಪಡುತ್ತಿದ್ದೀರಾ ಅಂತ ರೀಮಾಳನ್ನು ಬೈದು ಒಳಗಡೆ ಕಳುಹಿಸಿ ನಿಶಾಳ ಹತ್ತಿರ ಸಾರಿ ಕೇಳುತ್ತಾಳೆ. ನಂತರ ಕಿಶೋರ್ ಮನೆಗೆ ಬಂದಾಗ ನಿಶಾ ಅವನಿಗೆ ಪಾಯಸ ಮಾಡಿ ತಿನ್ನಲು ಕೊಡುತ್ತಾಳೆ. ಅವಾಗ ಕಿಶೋರ್ ಅವಳ ಕೈ ಹಿಡಿದುಕೊಂಡಾಗ ನಿಶಾ ಅಲ್ಲಿಗೆ ಓಡಿ ಹೋಗಿ ಕೀರ್ತಿ ಅಲ್ಲಿಗೆ ಬರುತ್ತಾಳೆ. ಅವಾಗ ಕಿಶೋರ್ ಕೀರ್ತಿಯನ್ನು ಕೂಡ ನೋಡುತ್ತಾ ಸ್ಮೈಲ್ ಕೊಡುತ್ತಾ ಅಲ್ಲಿಂದ ಹೋದಾಗ ಕೀರ್ತಿಗೆ ತುಂಬಾ ಖುಷಿಯಾಗುತ್ತದೆ. ಆಮೇಲೆ 10 ದಿನಗಳ ನಂತರ ನಿಶಾ ಮನೋಜ್ ಎನ್ನುವ ಮತ್ತೊಬ್ಬ ಪುರುಷನನ್ನು ಕೂಡ ತನ್ನ ಬಲೆಯಲ್ಲಿ ಬೀಳಿಸಿಕೊಂಡು ಅವನ ಹತ್ತಿರ ಹೋದ ಅವಳು, ನನಗೆ ಟಿಫನ್ ವರ್ಕ್ ಮಾಡುತ್ತಾ ಆ ಮನೆಯಲ್ಲಿ ತುಂಬಾನೇ ಬೋರ್ ಆಗುತ್ತಿದೆ ಅಂತ ಹೇಳುತ್ತಾಳೆ. ಆವಾಗ ಮನೋಜ್, ನನಗೂ ಅಂತ ಬೇರೆ ಯಾರು ಇದ್ದಾರೆ ಅಂತ ಹೇಳುತ್ತಾ ತನ್ನ ಹತ್ತಿರವಿದ್ದ 15 ಲಕ್ಷ ಹಣ ಅವಳಿಗೆ ಕೊಟ್ಟು ನೀನು ಇದರಲ್ಲಿ ಒಂದು ಮನೆ ಖರೀದಿ ಮಾಡು, ಆಮೇಲೆ ಇಬ್ಬರು ಆರಾಮಾಗಿ ಆ ಮನೆಯಲ್ಲಿ ಇರೋಣ ಅಂತ ಹೇಳಿದಾಗ ನಿಶಾಗೆ ತುಂಬಾನೇ ಖುಷಿಯಾಗುತ್ತದೆ. ನಂತರ ನಿಶಾ ಎಲ್ಲ ಸತ್ಯ ರೀಮಾಗೆ ಗೊತ್ತಾದಾಗ ನಿಶಾ ಕಿಶೋರ್ ಜೊತೆ ಸೇರಿ ಮೊದಲು ಮನೋಜ್ ಹಾಗೂ ಕೀರ್ತಿಯನ್ನು ಕೊಲೆ ಮಾಡಿ ನಂತರ ರೀಮಾಳನ್ನು ಕೂಡ ಸಾಯಿಸಲು ನೋಡಿದಾಗ ರೀಮಾ ತನ್ನ ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡು ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ತಿಳಿಸುತ್ತಾಳೆ. ಅವಾಗ ಕಿಶೋರ್ ರೀಮಾಳ ಡೋರ್ ಮುರಿಯಲು ನೋಡಿದಾಗ ಅಲ್ಲಿಗೆ ಬಂದ ಪೊಲೀಸರು ಕಿಶೋರ್ ಹಾಗೂ ನಿಶಾಳನ್ನು ತಡೆದು ರೀಮಾಳನ್ನು ಸೇವ್ ಮಾಡಿ ಇವರನ್ನೇಕೆ ಸಾಯಿಸಲು ಹೊರಟಿದ್ದೀರಿ ಅಂತ ನಿಶಾಳನ್ನು ಕೇಳುತ್ತಾರೆ. ಅವಾಗ ನಿಶಾ, ನಿಜವಾಗಿ ಹೇಳಬೇಕೆಂದರೆ ನನಗೆ ದೀಪಕ್ ಹಾಗೂ ಗೌತಮ್ ಮೇಲೆ ಮನಸ್ಸಿತ್ತು. ಮನೋಜ್ ಅವರು ನನಗೆ 15 ಲಕ್ಷ ಹಣ ಕೊಟ್ಟಿದ್ದು ನಂತರ ನನ್ನ ಸತ್ಯ ತಿಳಿದ ಅವರು ನನ್ನಿಂದ ಹಣ ವಾಪಸ್ ಕೇಳತೊಡಗಿದರು. ಆಮೇಲೆ ನನ್ನ ಸತ್ಯ ಅತ್ತೆಯವರಿಗೂ ಕೂಡ ಗೊತ್ತಾಗಿ ಅವರು ಕೀರ್ತಿಗೆ ಎಲ್ಲ ವಿಷಯ ಹೇಳಲು ನೋಡಿದಾಗ ನಾನು ಕಿಶೋರ್ನನ್ನು ಮೀಟಾಗಿ ಅವನಿಗೆ 15 ಲಕ್ಷ ಹಣ ತೋರಿಸಿ, ನೀನು ನಾನು ಹೇಳಿದ ಹಾಗೆ ಕೇಳಿದರೆ ನಾನು ನಿನ್ನನ್ನು ಮದುವೆಯಾಗುವೆ, ಆಮೇಲೆ ಈ ಎಲ್ಲ ಹಣ ನಿನ್ನದಾಗುತ್ತದೆ ಅಂತ ಅವನಿಗೆ ಆಸೆ ಹುಟ್ಟಿಸಿ ಅವನ ಜೊತೆ ಸೇರಿ ಈ ಎಲ್ಲ ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳಿದಾಗ ಕೊನೆಗೆ ಪೊಲೀಸರು ನಿಶಾ ಹಾಗೂ ಕಿಶೋರ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಧವಾ ಕೆ ಆಶಿಕಿ ಎಂದು ಹುಡುಕಿ ನೋಡಬಹುದು.